ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನನ್ನ ನಮಸ್ಕಾರಗಳು. ತಮ್ಮೆಲ್ಲರಿಗೂ ಕೂಡ ಇವತ್ತಿನ ನನ್ನ ವಿಡಿಯೋಗೆ ಸ್ವಾಗತ. ಯಾರೆಲ್ಲ ನನ್ನ ವಿಡಿಯೋಸ್ ನೋಡಿ ನನಗೆ ಸಪೋರ್ಟ್ ಮಾಡ್ತಿದ್ರೆ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನು ಯಾರೆಲ್ಲ ನನ್ನ ಅಕೌಂಟನ್ನು ಫಾಲೋ ಮಾಡ್ತಿಲ್ಲ, ದಯವಿಟ್ಟು ನನ್ನ ಅಕೌಂಟನ್ನು ಫಾಲೋ ಮಾಡಿ, ವಿಡಿಯೋಸ್ ಇಷ್ಟರ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಇನ್ನು ಈ ದಿನದ ದೈವ ಸಂದೇಶ ಈ ವಿಡಿಯೋ ನಿಮ್ಮವರೆಗೂ ತಲುಪಿದೆ ಅಂದರೆ ಇದು ಕಾಕತಾಳೀಯಲ್ಲ. ಯೂನಿವರ್ಸ್ ನಿಮಗೋಸ್ಕರ ದೈವದಿಂದ ಒಂದು ಸಂದೇಶವನ್ನು ಹೊತ್ತು ತಂದಿರೋ ಕಾರಣ ಈ ವಿಡಿಯೋ ನಿಮಗೋಸ್ಕರ ಬಂದಿದೆ ಅಂತಲೇ ತಿಳ್ಕೊಳ್ಳಿ. ಯಾವುದೇ ಕಾರಣಕ್ಕೆ ಈ ವಿಡಿಯೋನ ಸ್ಕಿಪ್ ಮಾಡಬೇಡಿ, ಮೊದಲಿಂದ ಕೊನೆವರೆಗೂ ನೋಡಿ. ಹಾಗೆಯೇ ವಿಡಿಯೋ ಇದು ನಿಮಗೆ ರೆಸಿನೇಟ್ ಆದರೆ ಮಾತ್ರ ತಗೊಳ್ಳಿ, ಇಲ್ದಿದ್ರೆ ತಗೋಬೇಡಿ. ಹಾಗೆ ಕಮೆಂಟಲ್ಲಿ ತಪ್ಪದೆ ರಾಯರಿದ್ದಾರೆ ಅನ್ನೋದನ್ನು ಕಮೆಂಟ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿದೆ, ಒಂದು ಕೂಡು ಕುಟುಂಬ ಅಂದಮೇಲೆ ಅದರಲ್ಲಿ ಸುಖ ದುಃಖ ಇದ್ದೇ ಇರುತ್ತೆ. ಹಾಗೆಯೇ ಜೀವನದಲ್ಲಿ ಸುಖ ದುಃಖಗಳ ಜೊತೆಗೆ ಕಷ್ಟನೂ ಕೂಡ ಇರುತ್ತೆ. ಸೊ ಆ ಕಷ್ಟ ನಮ್ಗೆ ಯಾವತ್ತೂ ಒಂದು ಹೊರೆ ಅಂತ ಅನ್ನಿಸ್ಬಾರ್ದು. ಏಕೆಂದರೆ ಜೀವನದ ಆಗು ಹೋಗುಗಳಲ್ಲಿ ಏರುಪೇರುಗಳಲ್ಲಿ ಸುಖ ದುಃಖಗಳು ಕೂಡ ಒಂದಾಗಿರುತ್ತೆ. ಸೊ ಬರೀ ಸಿಹಿನ ತಿಂತಾ ಹೋದರೆ ಖಾರದ ಅನುಭವ ನಮಗಾಗಲ್ಲ. ಹಾಗೆಯೇ ಜೀವನದಲ್ಲಿ ಸಿಹಿ ಕಹಿ ಎರಡೂ ಹೇಗೆ ಮುಖ್ಯನೋ ಕಷ್ಟ ಸುಖ ಹಾಗೇನೆ ಮುಖ್ಯ. ಈಗ ಪ್ರಸಕ್ತವಾಗಿ ನಿಮ್ಮ ಜೀವನದಲ್ಲಿ ತುಂಬಾ ಕಷ್ಟ ಇದೆ, ಕಷ್ಟನ ಅನುಭವಿಸ್ತಾ ಇದ್ದೀರಾ. ಅದಕ್ಕೆ ನಮ್ಮ ಜೀವನನೇ ಬರೀ ಕಷ್ಟನ ಅನ್ನೋ ಒಂದು ಹಂತಕ್ಕೆ ನೀವು ತಲುಪ್ತೀರಾ ಅಂತ ಒಂದು ಸ್ಟೇಟ್ಮೆಂಟನ್ನು ನೀವು ನಿಮ್ಮ ಮನಸ್ಸಿಗೆ ನೀವೇ ಹೇಳ್ಕೊಂಡಿದ್ದೀರಾ. ಬರೀ ಕಷ್ಟನೇ ನಮ್ಮ ಜೀವನ, ಕಷ್ಟದಲ್ಲೇ ಕೈ ತೊಳಿತಾ ಇದ್ದೀವಿ, ಕಣ್ಣೀರಿದೆ, ಕಣ್ಣೀರಲ್ಲೇ ಕೈ ತೊಳಿತಾ ಇದ್ದೀವಿ. ಬೇಡ, ಅದು ಎಲ್ಲದಕ್ಕೂ ಒಂದು ಕೊನೆ ಅಂತ ಇರುತ್ತೆ. ಸೊ ನಿಮ್ಮ ಕಷ್ಟಕ್ಕೂ ಕೂಡ ಒಂದು ಕೊನೆ ಇದೆ, ಆ ಕೊನೆ ಬರ್ತಾನೆ ಇದೆ ಅಂತಾನೆ ಅಂದ್ಕೊಳ್ಳಿ. ಹೌದು, ಯಾವತ್ತೇ ಆಗಲಿ ಯಾವುದಕ್ಕೆ ಆಗಲಿ ಇದೇನೇ ನನ್ನ ಜೀವನ, ಇಷ್ಟೇ ಜೀವನ, ಇದು ಲಿಮಿಟೆಡ್ ಅಂತ ಅಂದ್ಕೋಬೇಡಿ. ಯಾಕೆಂದರೆ ಈ ಜೀವನ ಒಂದು ಪಯಣ ಇದ್ದಾಗೆ, ಇದರಲ್ಲಿ ಅದು ಒಂದು ಸ್ಟಾಪ್ ಅಷ್ಟೇ. ನೀವು ಈಗ ದುಃಖದ ದಿನಗಳನ್ನು ಮುಗಿಸ್ತಾ ಇದ್ದೀರಾ, ಇನ್ನೇನು ಸುಖದ ದಿನಗಳ ಕಡೆಗೆ ನಿಮ್ಮ ಪಯಣ ನಡೀತಾ ಇದೆ ಅನ್ನೋ ಒಂದು ರಾಯರ ಸಂದೇಶವನ್ನು ಇವತ್ತು ನನ್ನ ಮೂಲಕ ರಾಯರು ನಿಮಗೆ ಕೊಡಿಸ್ತಾ ಇದ್ದಾರೆ. ಹೌದು, ಇಷ್ಟೂ ದಿನ ಕಷ್ಟಗಳನ್ನು ಅನುಭವಿಸಿದ್ದೀರಾ. ಇನ್ಮೇಲೆ ಏನಿದ್ರು ನಿಮ್ಮದ ಸುಖಮದ ಹಾದಿ, ಸುಖದ ಹಾದಿ, ಗೆಲುವಿನ ಹಾದಿ, ಜಯದ ಹಾದಿ, ಹಾಗೆಯೇ ಹಣದ ಹೊಳೆ ನಿಮಗೆ ಹರಿದು ಬರುವಂತಹ ಹಾದಿ. ಹೌದಾ? ಹಾಗಾದರೆ ಅದು ಯಾವಾಗಿಂದ ಅಂತ ಕೇಳೋದಾದರೆ ಅದು ಈ ತಿಂಗಳ 13ನೇ ತಾರೀಕಿನ ನಂತರ, ಅಂದರೆ ಅಮಾವಾಸ್ಯೆಯ ನಂತರ ಏನು ದಿನಗಳು ಬರುತ್ತೋ ಅದು ನಿಮಗೆ ಅತ್ಯಂತ ಮಹತ್ವಪೂರ್ಣವಾದ ದಿನಗಳಾಗಿರುತ್ತೆ. ಆ ರಾಯರು ನಿಮಗೆ ಆದಷ್ಟು ಕೂಡ ಒಳ್ಳೆಯದನ್ನು ಮಾಡ್ತಾರೆ. ನಿಮ್ಮ ಕಷ್ಟಗಳಿಗೆ ಒಂದು ಇತಿಶ್ರೀಯನ್ನು ಇಟ್ಬಿಟ್ಟು ಮುಂದಿನ ಜೀವನ ಸುಖಕರವಾಗಿರುತ್ತೆ. ಹೇಗೆ ಒಂದು ಕಬ್ಬಿಣವನ್ನು ಕಾದು ಬಡಿದಾಗ ಅದು ಒಂದು ಆಕಾರವನ್ನು ತೆಗೆದುಕೊಳ್ಳುತ್ತೋ, ಬಂಗಾರವನ್ನು ಕರಗಿಸಿ ಅಂದರೆ ಅದನ್ನು ಬಿಸಿ ಮಾಡಿ ಕರಗಿಸಿದಾಗ ಒಂದು ಆಕಾರ ಬರುತ್ತೋ, ಹಾಗೆ ನಿಮ್ಮ ಜೀವನದಲ್ಲಿ ಕಷ್ಟಗಳು ಅನ್ನುವ ಸರಮಾಲೆ ನಿಮ್ಮ ಜೀವನಕ್ಕೆ ಒಂದು ಅತ್ಯದ್ಭುತವಾದ ಚೌಕಟ್ಟನ್ನು ಒದಗಿಸಿಕೊಟ್ಟಿದೆ. ಅದರಿಂದ ಮುಂದಿನ ಜೀವನ ಹೂವಿನ ರೀತಿ ಅರಳುತ್ತೆ ಅಂತ ಹೇಳ್ತಾ ಇದ್ದೀನಿ. ಇದು ನನ್ನ ಸಂದೇಶ ಅಲ್ಲ, ದೈವ ರಾಯರು ನಿಮಗೆ ಕೊಡ್ತಾ ಇರುವಂಥ ಸಂದೇಶ. ಸೊ ಇವತ್ತಿಂದ ಜೀವನ ಬದಲಾವಣೆ ಆಗುತ್ತೆ 13ನೇ ತಾರೀಕಿನ ನಂತರ. ಅಲ್ಲಿವರೆಗೂ ವೆಯ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ನನ್ನ ವಿಡಿಯೋನ ಶೇರ್ ಮಾಡಿ. ಇದಕ್ಕೆ ಯಾವುದೇ ಹಣವನ್ನು ಕೊಡಬೇಕಾಗಿಲ್ಲ. ಹಾಗೆಯೇ ನನ್ನ ಅಕೌಂಟನ್ನು ಫಾಲೋ ಮಾಡಿ, ನನ್ನನ್ನು ಎನ್ಕರೇಜ್ ಮಾಡಿ ಅಂತ ಕೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು. ರಾಯರಿದ್ದಾರೆ.